ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಈಗ ಲೋಕಸಭಾ ಚುನಾವಣೆಯ ಕಾವು ಸಹಿತ ಏರುವುದ್ರಿ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಹೋರಾಟ ಸಂಘದವರು ನಾಮಫಲಕ ಕನ್ನಡದಲ್ಲಿ ಹಾಕಂತ ಹೇಳಿ ಎಷ್ಟೊಂದು ಹೋರಾಟ ಮಾಡಿ ಜೈಲಿಗೆ ಬಿದ್ದಾರ. ಅವ್ರನ್ನ ಬಿಡಿಸುವ ಶಕ್ತಿ ಸಹಿತ ರಾಜಕಾರಣಿಗಳಿಗೆ ಆಗ್ತಾ ಇಲ್ಲ. ಏನು ಮಾಡ್ತಾರ? ಕರ್ನಾಟಕದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ಮಿಥ್ಯ, ಎಲ್ಲೆಲ್ಲಿ ಕನ್ನಡವೋ ಅಲ್ಲಲ್ಲಿ ಕನ್ನಡಿಗರು ಅಂಥೇಳಿ ತಮ್ಮ ಬೆವರು ಸುರಿಸಿ ಹೋರಾಟ ಮಾಡಾಕತ್ತಾರ. ಆ ಹೋರಾಟಗಾರರಿಗೆ ಜೈಲು ಶಿಕ್ಷೆ ಕೊಡ್ತೀರಿ ಅಂದ್ರೆ ಹಂಗಾದ್ರೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಬರಬಾರ್ದೇನ್ರಿ? ಕನ್ನಡ ಬೋರ್ಡ್ ಬರಿಬಾರ್ದೇನ್ರಿ? ಇದರ ಬಗ್ಗೆ ಯಾಕೆ ವಿಚಾರ ಮಾಡಾಕತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್? ತಕ್ಷಣ ಆ ಚಳವಳಿಗಾರನ ಬಿಡುಗಡೆ ಮಾಡಿ ಕರ್ನಾಟಕದಕ್ಕೆ ಒಂದು ಹೆಮ್ಮೆಯ ಹೆಸರನ್ನು ತರ್ರಿ. ಈಗ ನಾನು ಹೇಳೋ ಸುದ್ದಿ ಎಲ್ಲಿ ಹೊಂಟೇನಂದ್ರೆ ಇದೇ ಬೆಳಗಾವಿ ಮತ್ತು ಧಾರವಾಡ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರ ಪ್ರಾಬಲ್ಯ ನಡೀತೈತಿ, ಯಾರು ಗೆಲ್ತಾರ, ಯಾರು ಸೋಲ್ತಾರ. ಬೆಳಗಾವಿ ಜಿಲ್ಲೆಯನ್ನು ತನ್ನ ಹತೋಟಿ ಮತ್ತು ಭದ್ರಕೋಟೆಯಲ್ಲಿ ಇಟ್ಕೊಂಡಂತ ಇದೇ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಬರ್ತೀನಿ. 3 ಸತ್ಯಪ್ಪಗಳ ದರ್ಬಾರದ ಇತಿಹಾಸ ಹೇಳಿದ್ನಿ. ಒಂದು ಶಿಂದಿಗಾರ ಸತ್ಯಪ್ಪ, ಒಂದು ಇದೇ ವಡ್ಡರ ಸತ್ಯಪ್ಪ, 3ನೇಯ ಸತ್ಯಪ್ಪ ಇದೇ ಸತೀಶ ಸತ್ಯಪ್ಪ. ಈ 3 ದರ್ಬಾರಗಳ ಆಡಳಿತದಲ್ಲಿ ಈಗ 3ನೇಯ ದರ್ಬಾರ ನಡೆಯಾಕತೈತಿ. ಈಗ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಇದೇ ಸತೀಶ್ ಜಾರಕಿಹೊಳಿ ಮನಸ್ಪಟ್ರೆ ನಾಳೆ ಮುಖ್ಯಮಂತ್ರಿ ಆಗ್ಬಹುದು. ಅದಂಗಂತಿ ಕಾಕ ಅಂತಿರ್ಬೇಕು ನೀವು. 60 ರಿಂದ 70 ಶಾಸಕರು ದೈನಂದಿನವಾಗಿ ಸತೀಶ್ ಜಾರಕಿಹೊಳಿ ಶಿವಾನಂದ ಸರ್ಕಲ್ ಮನ್ಯಾಗ ಇರ್ತಾರೆ, ಊಟ ಮಾಡ್ತಾರೆ. ಅವರು ಎಲ್ಲಿ ಹೊರಗೆ ಬಿದ್ದ ತಕ್ಷಣ ಶಾಸಕರ ದಂಡ ಸಹಿತ ಹೊರಗೆ ಬರ್ತೈತಿ. ಅದೇ ರೀತಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಭಾರತೀಯ ಜನತಾ ಪಕ್ಷದ ಶಾಸಕರು ಸಹಿತ ಇದೇ ಶಿವಾನಂದ ಸರ್ಕಲದಲ್ಲಿ ಗುಪ್ತ ಸತೀಶ್ ಜಾರಕಿಹೊಳಿ ಜೊತೆ ಮಾತಾಡ್ತೈತೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಎಷ್ಟು ಹೆಮ್ಮರವಾದ ಸಾಮ್ರಾಜ್ಯ ಅಂತ ತಿಳ್ಕೊಬೇಕಲ್ರಿ. ಸತೀಶ್ ಜಾರಕಿಹೊಳಿ ಏನೇನು ಹೇಳ್ತಾರ, ಏನೇನು ಮಾಡ್ತಾರ, ಗೌಪ್ಯವಾಗಿ ಮಾಡಿ ತೋರಿಸಿರ್ತಾರ. ಇದೇ ಕರ್ನಾಟಕ ರಾಜ್ಯದಲ್ಲಿ ಅವರ ಸಾಮಾಜಿಕ ಚಟುವಟಿಕೆಯಿಂದ ಬೆಳಕಿಗೆ ಬಂದವರು ತನ್ನ ಮಗ ಮತ್ತು ಮಗಳನ್ನು ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಅವರಿಗೂ ಸಹಿತ ಸಾಮಾಜಿಕ ಭದ್ರತೆ ಅಂದ್ರೇನು, ಸಾಮಾಜಿಕ ಚಿಂತನೆ ಅಂದ್ರೆ ಏನು, ಇಂಥ ಒಬ್ಬ ಸಾದಾ ಸರಳ ಸಜ್ಜನಿಕೆಯ ರಾಜಕಾರಣ ಬಗ್ಗೆ ಹುಲಿಕಲ್ ನಟರಾಜ್ ಅವರು ಒಂದು ಸಣ್ಣ ಚಿಕ್ಕದಾಗಿ ಹೇಳಿದಾರೆ. ಆ ವಿಡಿಯೋ ಪ್ಲೇ ಮಾಡಕತ್ತ ನೋಡ್ರಿ. ಕನಸಲ್ಲೂ ಕಂಡಿರಲಿಲ್ಲ ನಾನು ರಾಜಕಾರಣಿ ಅಂತ ಅನ್ನೋದೇ ಇಲ್ಲ ಅವ್ರನ್ನ. ಬನ್ನಿ ಸರ್, ರಾಜಕಾರಣಿ ಅಂತ ಅನ್ನೋದೇ ಇಲ್ಲ. ಚಿಂತಕರ ಚಾವಡಿಯಿಂದ ಬಂದಂತ ಒಬ್ಬ ಪ್ರಜ್ಞಾವಂತ ಮನಸ್ಸಿರುವಂತ ವ್ಯಕ್ತಿ. ಜೋರಾಗಿ ನಿಂತ್ಕೊಂಡು ಒಂದು ಚಪ್ಪಾಳೆ ತಟ್ಟಣ ಸರ್. ದಯವಿಟ್ಟು ಎಲ್ಲರೂ ನಿಂತ್ಕೊಳ್ಳಿ. ಪ್ರಜ್ಞಾವಂತ ಒಬ್ಬ ರಾಜಕಾರಣಿ. ನಾವು ವಿದ್ಯಾವಂತರು ನೋಡಿದ್ದೇವೆ, ಬುದ್ಧಿವಂತರು ನೋಡಿದ್ದೇವೆ, ಪ್ರಜ್ಞಾವಂತರು ನೋಡೋದ್ರಲ್ಲಿ ಸೋತಿದ್ದೇವೆ. ಈ ಸತೀಶ್ ಜಾರಕಿಹೊಳಿ ಈಗ ಬೆಳಗಾವಿ ಜಿಲ್ಲೆಯ 2 ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಚಿಕ್ಕೋಡಿಯಲ್ಲಿ ಪ್ರಮುಖ ಆಕಾಂಕ್ಷಿಯನ್ನು ಅವರು ಮನಸ್ಸು ಪಟ್ಟರೆ ನೇರವಾಗಿ ಲೋಕಸಭಾ ಕಳಿಸ್ತಾರ. ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಬರುವಂತಹ ಲೋಕಸಭಾ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಮುಳುಗುವ ಹಡಗನ್ನು ಈ ಎತ್ತರಕ್ಕೆ ಕಳಿಸುವಂಥ ಶಕ್ತಿ ಹೊಂದಿದಂಥ ಸತೀಶ್ ಜಾರಕಿಹೊಳಿಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಶಾಸಕರ ಬೆನ್ನ ಹತ್ಯಾರಂದ್ರೆ ಇನ್ನು ಮುನ್ಸೂಚನೆ ಕಾಣಕತೈತಿ. ಮುಖ್ಯಮಂತ್ರಿ ಆಗುವ ಚಾನ್ಸ್ ಕಾಣಕತ್ತಾವ್ರಿ. ಭಾಳ ಕೂಲಂಕುಷವಾಗಿ ಗುಪ್ತ ವರದಿ, ರಹಸ್ಯ ವರದಿ ಹೇಳಕತ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಸತೀಶ್ ಜಾರಕಿಹೊಳಿ ಹೆಚ್ಚು ಮಾತಾಡಂಗಿಲ್ಲ. ಸತೀಶ್ ಜಾರಕಿಹೊಳಿ ಎಲ್ಲರಂಗೆ ಕಾಮಿಡಿ ಮಾಡ್ಕೊತ ಹೋಗಂಗಿಲ್ಲ. ಸತೀಶ್ ಜಾರಕಿಹೊಳಿ ಎತ್ತು ಸಿಕ್ಕತ್ತು ಯಾವುದು ಉತ್ತರ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಹೇಳಂಗಿಲ್ಲ. ಯಾವುದೇ ಮಾತುಗಳನ್ನು ಆಡಿದರೂ ಸಹಿತ ಏಕಚಿತ್ತ ಮತ್ತು ಈ ಎಚ್ಚರದಿಂದ ಮಾತನಾಡ್ತಾರ. ಗೊತ್ತೈತಿರಲ್ಲ ನಿಮಗೆ, ಅಥವಾ ಅವರ ಗತ್ತು. ಈಗ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೀನಿ ಕಾಕ. ಬೆಳಗಾವಿ ಕ್ಷೇತ್ರದಲ್ಲಿ ಯಾರು ಆಕಾಂಕ್ಷಿಗಳು? ಸತೀಶ್ ಜಾರಕಿಹೊಳಿ ಮನಸ್ಪಟ್ರೆ ತಮ್ಮ ಸುಪುತ್ರಿಯನ್ನು ಲೋಕಸಭೆಗೆ ಕಳಿಸ್ಬೋದು. ಆದರೆ ಹಲವಾರು ಬಾರಿ ಅವರನ್ನು ಪ್ರಶ್ನೆಗಳನ್ನ ಮಾಡಿದಾಗ ಪದೇ ಕೇಳಬೇಡ್ರಿ, ನಾವು ಸುಪುತ್ರಿಯನ್ನು ಇಳಿಸೋದಿಲ್ಲ ಅಂದಾಗ ಹಂಗಾದ್ರೆ ಅವ್ರ ತಲೆಯಾಗ ಒಬ್ಬ ಹುಡುಗ ಯಾರು ಇರ್ಬೇಕಲ್ರಿ. ಈಗ ಬೆನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಮೃಣಾಲ ಹೆಬ್ಬಾಳ್ಕರ್ ಸುಪುತ್ರನನ್ನ ಇದೇ ಸಣ್ಣ ವಯಸ್ಸಿನಲ್ಲಿ ಲೋಕಸಭೆಯಿಂದ ಆರಿಸಿ ದೆಹಲಿಗೆ ಕಳಿಸ್ಬೇಕನ್ನೋದು ಹಾಸನದ ಉದಾಹರಣೆ ತಗೊಂಡು ಬಂದಾರ. ಪ್ರಜ್ವಲ್ ರೇವಣ್ಣ ಎಷ್ಟು ಸಣ್ಣ ವಯಸ್ಸಿನಾಗ ಲೋಕಸಭಾ ಸದಸ್ಯ ಆಗಿದ್ದ, ಪ್ರತಾಪ್ ಸಿಂಹ ಸಣ್ಣ ವಯಸ್ಸಿನಾಗ ಆಗಿದ್ದ, ಸೂರ್ಯ ಆಗಿದ್ದ. ಅದೇ ರೀತಿ ಯಾಕೆ ಮೃಣಾಲ ಹೆಬ್ಬಾಳ್ಕರ್ ಸಣ್ಣ ವಯಸ್ಸಿನಾಗ ಲೋಕಸಭೆಗೆ ಪ್ರವೇಶ ಮಾಡಬಾರದು? ಅದಕ್ಕೆ ಬಿಗ್ ಟಾನಿಕ್ ಸತೀಶ್ ಜಾರಕಿಹೊಳಿ ಕೈ ಹಿಡಿಬೇಕ್ರಿ. ಎಲ್ಲಿ ಸತೀಶ್ ಜಾರಕಿಹೊಳಿ ಇದೆ ಮೃಣಾಲ್ ಹೆಬ್ಬಾಳ್ಕರನ್ನ ಮನಸ್ಸು ಪಟ್ರ 3 ಲಕ್ಷ ಮತಗಳ ಅಂತರದಿಂದ ನೇರವಾಗಿ ಲೋಕಸಭೆ ಕಳಿಸಬಹುದು. ಹಂಗಾದ್ರೆ
ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 5ರಿಂದ 6 ಜನ ಆಕಾಂಕ್ಷಿಗಳಿದ್ದೀರಿ. ಎಷ್ಟು ಜನ ಇದರ ಬಗ್ಗೆ ನೀವು ಕಮೆಂಟ್ ಮಾಡ್ತೀರಿ? ಮೃಣಾಲ್ ಹೆಬ್ಬಾಳ್ಕರ್ ಬೇಕು, ಸುಪುತ್ರಿಯನ್ನು ನಿಲ್ಲಿಸೋದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದಾರ. ಜಾರಕಿಹೊಳಿ ಕುಟುಂಬದಲ್ಲಿ ಯಾರಾದರೂ ಮತ್ತೆ ಪರ್ಯಾಯವಾಗಿ ಯಾರಾದರೂ ಧುಮುಕ್ತಾರ ಅನ್ನೋದು ಒಂದು ರಹಸ್ಯ ವಿಷಯ ಐತಿ. ಅದನ್ನು ಕಾಲ ಬಂದಾಗ ಹೇಳ್ತೀನಿ ಯಾರು ಧುಮುಕ್ತಾರ ಅನ್ನೋದು. ಚಿಕ್ಕೋಡಿ ಲೋಕಸಭೆಯಲ್ಲಿ ಈಗ ಚಲಾವಣೆಯಲ್ಲಿ ಇರುವ ಹೆಸರು ಇದೇ ಲಕ್ಷ್ಮಣರಾವ್ ಚಿಂಗಳೆ. ಲಕ್ಷ್ಮಣರಾವ್ ಚಿಂಗಳೆ ಈ ಉತ್ತರ ಕರ್ನಾಟಕದಿಂದ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಕುರುಬ ಸಮಾಜದಿಂದ ಅವರ ಮತಗಳನ್ನು ಪಡೆದು ಅನೇಕ ಕಾಂಗ್ರೆಸ್ ಶಾಸಕರು ಇದೇ ಚಿಕ್ಕೋಡಿ ಲೋಕಸಭಾದಲ್ಲಿ ಆರಿಸಿ ಬಂದಾರ. ಪ್ರತಿಯೊಂದು ಕ್ಷೇತ್ರದಲ್ಲಿ 30-40 ಸಾವಿರ ಕುರುಬ ಮತದಾರರ ಮೇಲೆ ಈಗ ಕುರುಬರಿಗೆ ಅಲ್ಲಿ ಪ್ರಾಶಸ್ತ್ಯ ಕೊಡಬೇಕು. ಈ ಲಕ್ಷ್ಮಣರಾವ್ ಚಿಂಗಳೆ ಸತೀಶ್ ಜಾರಕಿಹೊಳಿ ಅವರ ಅಪ್ಪಟ ಶಿಷ್ಯ ಅನ್ನೋದು ಒಂದು ತಲೆಯಾಗಿಟ್ಕೋರಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮನಸ್ಪಟ್ಟ ಲಕ್ಷ್ಮಣರಾವ್ ಚಿಂಗಳೆ ಲೋಕಸಭಾ ಪ್ರವೇಶ. ಈಗ ಅಲ್ಲಿ 2ನೇ ಅಭ್ಯರ್ಥಿ ಅಮರ್ ಸಿಂಗ್ ಪಾಟೀಲ್ ಅರ್ಜಿ ಕೊಟ್ಟಾರ. ಆದರೆ ಅಮರ್ ಸಿಂಗ್ ಪಾಟೀಲ್ಗೆ ಯಾವ ರೀತಿಯಲ್ಲಿ ಬೆಂಬಲ ಸಿಗ್ತೈತಿ? ಇನ್ನು ಕುರುಬ ಸಮಾಜದ ಸಭೆ ತಗೋತಾರ, ಅಲ್ಲಿರುವಂಥ ಚುನಾಯಿತ ಸದಸ್ಯರ ಸಭೆ ತಗೋತಾರ. ಎಲ್ಲ MLAಗಳು ಮತ್ತು ಕುರುಬ ಸಮಾಜದ ಹಿರಿಯ ಮುಖಂಡರ ಸರ್ವ ಜಾತಿ ಜನಾಂಗದ ಧರ್ಮದವರ ಸಭೆಗಳನ್ನು ನಿರಂತರವಾಗಿ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡು ಒಂದು ಒಳ್ಳೆಯ ನಿರ್ಣಯ ತಗೋತಾರ. ಯಾಕಂದ್ರೆ ಅಲ್ಲಿ ಪ್ಲಸ್ ಈಗ ಲಕ್ಷ್ಮಣರಾವ್ ಚಿಂಗಳೆ. ಲಕ್ಷ್ಮಣರಾವ್ ಚಿಂಗಳೆಗೆ ಯಾಕೆ ಟಿಕೆಟ್ ಕೊಡಬೇಕು? ಲಕ್ಷ್ಮಣರಾವ್ ಚಿಂಗಳೆ ಯಾಕೆ ಲೋಕಸಭಾ ಸದಸ್ಯ ಆಗಬೇಕು ಅನ್ನೋದು ನೀವು ಕೇಳ್ತಿರ್ಬೇಕು. ಯಾಕಂದ್ರೆ ಅಲ್ಲಿಯ ಮತದಾರ ನಮಗೇನು ಹೇಳಕತ್ತಾರ ಗೊತ್ತೈತೇನ್ರಿ? ನಮಗೆ ಸರಳವಾಗಿ ವಿರಳವಾಗಿ ಸಿಗಬೇಕು, ಕರದಲ್ಲಿ ಬರಬೇಕು, ಯಾವುದೇ ಕಾರ್ಯಕ್ರಮ ಇದ್ರೂ ಅಲ್ಲಿ ಹಾಜರಿರಬೇಕು. ನಮಗೆ ಲೋಕಸಭಾ ಸದಸ್ಯ ಸತತ ತನ್ನ ದೂರವಾಣಿಯನ್ನು ಎಬ್ಬಿಸಬೇಕು. ಅಲ್ಲಿ ಅರ್ಹತೆ ಇರುವುದು ಈ ಲಕ್ಷ್ಮಣರಾವ್ ಚಿಂಗಳೆ. ಯಾವಾಗಲೂ ಜನರ ಜೊತೆ, ಸಣ್ಣವ್ರ ಜೊತೆ, ದೊಡ್ಡವ್ರ ಜೊತೆ ಅಪ್ಪ ಅಣ್ಣ ಕಾಕ ಅಂತ ತಿರುಗಾಡುವಂಥ ಲಕ್ಷ್ಮಣರಾವ್ ಚಿಂಗಳೆ ಹೆಸರು ಬಹಳ ಚಾಲ್ತಿಯಲ್ಲಿ ಓಡಾಡಕತೈತಿ. ಲಕ್ಷ್ಮಣರಾವ್ ಚಿಂಗಳೆಗ ಸತೀಶ್ ಜಾರಕಿಹೊಳಿ ಬೆನ್ನ ಹತ್ತಿರಂದ್ರೆ ಇದೇ ಲಕ್ಷ್ಮಣರಾವ್ ಚಿಂಗಳೆ 2 ಲಕ್ಷ ಮತಗಳ ಅಂತರದಿಂದ ನೇರವಾಗಿ ಲೋಕಸಭೆಗೆ ಹೋಗ್ತಾರ. ಅಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅತನಿ ಐತಿ, ಕಾಗವಾಡ ಐತಿ, ರಾಯಬಾಗದಲ್ಲಿಯೂ ಸಹಿತ ಬಹಳಷ್ಟು ಕಾಂಗ್ರೆಸ್ ಓಟ್ಗಳದಾವ. ಆಮೇಲೆ ಕುಡ್ಚಿ ಸಹಿತ ಅಲ್ಲಿಯೂ ಸಹಿತ ಕಾಂಗ್ರೆಸ್ ಐತಿ, ನಿಪ್ಪಾಣಿಯಲ್ಲಿಯೂ ಸಹಿತ ಕಾಂಗ್ರೆಸ್ ಬಿಗ್ ಫೈಟ್ ಮಾಡೈತಿ. ಇದನ್ನೆಲ್ಲ ಅಂಕಿ ಅಂಶಗಳನ್ನು ನೋಡಿದಾಗ ಚಿಕ್ಕೋಡಿಯ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅಂತೂ ನಿತ್ಯ ಕಾಂಗ್ರೆಸ್ ಆರಿಸಿ ತರ್ತಾರ. ಯಾವಾಗಲೂ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಯಾವಾಗಲೂ ಪಕ್ಷಾಂತರ ಮಾಡಲ್ಲದ ವ್ಯಕ್ತಿಗಳು. ಅವರು ಪಕ್ಷದ ನಿಷ್ಠೆಯೊಂದಿಗೆ ದುಡಿದವರು. ಪಕ್ಷಕ್ಕಾಗಿ ಯಾವ ತ್ಯಾಗ ಮಾಡಲಿಕ್ಕೆ ಅಪ್ಪ ಮಗ ತಯಾರದಾರ. ಮಿಶಿಮಾವ್ ಎಸ್ ಅಂದ್ರೆ ಲಕ್ಷ್ಮಣರಾವ್ ಚಿಂಗಳೆ ಲೋಕಸಭಾ ಪ್ರವೇಶ. ಅದಕ್ಕೆ ಮುದ್ರೆ ಒತ್ತಬೇಕು ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ಪರಿಸ್ಥಿತಿ ಹಿಂಗೈತಿ. ಇನ್ನು ಲೋಕಸಭೆಯ ಚಿಕ್ಕೋಡಿದ ಪರಿಸ್ಥಿತಿ ಹೇಳಿನಿ. ಕಾಂಗ್ರೆಸ್ ಪಕ್ಷದಿಂದ, ಇನ್ನು ಭಾರತೀಯ ಜನತಾ ಪಕ್ಷದಿಂದ ಅಣ್ಣಾಸಾಬ್ ಜೊಲ್ಲೆ ಮತ್ತು ರಮೇಶ ಕತ್ತಿ ಬಿಗ್ ಫೈಟ್ ನಡೆದೈತಿ. ಇನ್ನು ಯಾವ ನಿರ್ಣಯ ತಗೋತೈತಿ? ಇನ್ನು DCC ಬ್ಯಾಂಕಿನ ಇನ್ನು ಚುನಾವಣೆ ಬರುವ ಸಂಭವ ಅದಾವ. ಇನ್ನು DCC ಬ್ಯಾಂಕಿನಲ್ಲಿ ಏನು ಬದಲಾವಣೆಗಳು ಆಗತಾವ. ಆ ಆಧಾರದ ಮೇಲೆ ಅಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಟಿಕೆಟ್ ಘೋಷಣೆ ಮಾಡ್ತೈತಿ. ಬೆಳಗಾವಿಯಲ್ಲಿ ಈಗಾಗಲೇ ಸುರೇಶ್ ಅಂಗಡಿಯವರ ಧರ್ಮಪತ್ನಿಯವರು ಇದ್ದ ಕಾರಣ ಅವರು ಅಷ್ಟೊಂದು ಈಗ ಚಲಾವಣೆಯಲ್ಲಿಯೂ ಸಹಿತ ಇಲ್ಲ. ಅವರಿಗೆ ಇನ್ನೊಮ್ಮೆ ನಾನು ಸಂಸತ್ ಸದಸ್ಯ ಆಗಬೇಕನ್ನೋದು ಆಸೆಯೂ ಸಹಿತ ತೋರಿಸ್ತಿಲ್ಲ, ಆಸಕ್ತಿನೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಯಾವ ರೀತಿ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತೈತಿ ಅದರ ಪ್ರಕಾರ ಸಮೀಕ್ಷೆ ಆಗ್ತೈತಿ. ಇಲ್ಲಿ ಸತೀಶ್ ಜಾರಕಿಹೊಳಿಯೇ ನಿರ್ಣಾಯಕ ಅಂತಿಮ ಹಂತದ ನಾಯಕ, ಮಹಾನಾಯಕ ಅಂತ ತಿಳ್ಕೊರಿ. ಇನ್ನು ಧಾರವಾಡಕ್ಕೆ ಬರ್ತಾನೆ ನೋಡ್ರಿ. ಧಾರವಾಡದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 14-15 ಆಕಾಂಕ್ಷಿಗಳದಾರ ರೀ. ಆದರೆ ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ 1 ಆಕಾಂಕ್ಷಿ, 1 ಕೇಂದ್ರ ಮಂತ್ರಿ. ಯಾಕಂದ್ರೆ ಪ್ರಹ್ಲಾದ್ ಜೋಶಿನೂ ಇನ್ನು ಯಾವ ಮುದ್ದಾಗಳನ್ನು ತೆಗೆದುಕೊಂಡು ಮತದಾರ ಹತ್ರ ಹೋಗ್ತಾರೋ, ಕೇಂದ್ರ ಮಂತ್ರಿ ಆದಾಗ ಏನೇನು ಸಾಧನೆಗಳು ಮಾಡಿದಾರ, ಕೇಂದ್ರ ಸರ್ಕಾರದ ಮೋದಿಯವರ ಪಕ್ಕದಲ್ಲಿ ಕುಳಿತಿರುವಂಥ ಪ್ರಭಾವಿ ಒಬ್ಬ ಸಚಿವ ಕೇಂದ್ರ ಸರ್ಕಾರದ್ದು ಪ್ರಹ್ಲಾದ್ ಜೋಶಿ ಏನೇನೋ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಂದಾರ. ಇದೇ ಉತ್ತರ ಕರ್ನಾಟಕಕ್ಕೆ ಅಂತಂದಾರ, ದಕ್ಷಿಣ ಕರ್ನಾಟಕಕ್ಕೆ ಅಂತಂದಾರ, ಕರ್ನಾಟಕ ರಾಜ್ಯಕ್ಕೆ ಅಂತಂದಾರ. ತಮ್ಮ ಸ್ವಕ್ಷೇತ್ರಕ್ಕೆ ಏನು ತಗೊಂಡುಕೊಂಡು ಬಂದಾರ ಅನ್ನೋದು ಮನವರಿಕೆ ಮಾಡಿ ಕೊಡ್ಬೇಕೇನ ಪ್ರಹ್ಲಾದ್ ಜೋಶಿ ಅವರು. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಯಾವುದೇ ವಿವಾದಾಸ್ಪದ ವ್ಯಕ್ತಿ ಅಲ್ಲ, ಯಾರ ತಂಟೆ ತಕರಾರಕ್ಕೆ ಹೋಗಲಾರದಂಥ ವ್ಯಕ್ತಿ, ಸಮಾಧಾನ ವ್ಯಕ್ತಿ, ಕರೆದ ಮಾತನಾಡಿಸುವಂಥ ವ್ಯಕ್ತಿ ಅಂತಾರ. ಅದರ ಸಲುವಾಗಿ
ಖಂಡಿತವಾಗಿ ಪ್ರಹ್ಲಾದ್ ಜೋಶಿನ ಮತ್ತಲ್ಲಿ ಆರಿಸಿ ಬರೋ ಚಾನ್ಸ್ ಐತ್ರಿ. ಯಾಕಂದ್ರೆ ಕಾಂಗ್ರೆಸ್ದಾಗ 14-15 ಮಂದಿ ಒಕ್ಕಟ್ಟು ಬೇಕ್ರಿ. ಅವ್ರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ದೃಢಕಾಯದ ನಿಷ್ಠಾವಂತ ಯುವ ಕಾರ್ಯಕರ್ತ ನೇರ ಫೈಟ್ ಮಾಡಿದರೆ ಮಾತ್ರ ಅಲ್ಲಿ ಟಕ್ಕರ್ ಕೊಡ್ಬೋದು. ಯಾಕಂದ್ರೆ ಪ್ರಹ್ಲಾದ್ ಜೋಶಿನ ಸೋಲಿಸೋದಷ್ಟು ಸುಲಭದ ಮಾತಲ್ಲ. ಅವರು ನೇರವಾಗಿ ಮತ್ತೊಮ್ಮೆ 2024ರಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿ ಆದ್ರೆ ಮತ್ತೂ ದೊಡ್ಡ ಹುದ್ದೆಗೆ ಹೋಗ್ತಾರ, ಅತ್ಯುನ್ನತ ಹುದ್ದೆಗೆ ಹೋಗ್ತಾರ ಅನ್ನೋದು ಅಲ್ಲಿಯ ಅವರ ಕ್ಷೇತ್ರದ ಮತದಾರದ ಒಂದು ಆಸೆ ಐತ್ರಿ. ಹಂಗಾದ್ರೆ ಹುಬ್ಬಳ್ಳಿ ಧಾರವಾಡ ಮತದಾರ ಕ್ಷೇತ್ರದವರು ಮತ್ತೆ ಪ್ರಹ್ಲಾದ್ ಜೋಶಿ ಬೇಕೋ ನಿಮಗೆ? ಏನು 14ರಲ್ಲಿ ಒಬ್ಬ ಆಯ್ಕೆ ಯಾರನ್ನ ಮಾಡ್ತೀರಿ? ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ರಿ. ಬೆಳಗಾವಿದವರು ಯಾರು ನಿಮಗೆ ಲೋಕಸಭಾ ಸದಸ್ಯ ಬೇಕು ಅವರ ಹೆಸರನ್ನು ನಾನು ಕಮೆಂಟ್ ಬಾಕ್ಸ್ನ ಹಾಕ್ರಿ. ಚಿಕ್ಕೋಡಿಯಲ್ಲಿ ನಾನು ಹೇಳಿದ್ದೀನಿ ಈಗಾಗಲೇ ಹೆಸರುಗಳನ್ನು. ಯಾರು ನಿಮಗೆ ಸುಲಭದ ಸಂಸತ್ ಸದಸ್ಯ ಬೇಕು ಅದನ್ನು ಸಹಿತ ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ರಿ. ಹಾಗಾದ್ರೆ ಈ 3 ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದೀನಿ. ಇನ್ನೊಂದು ಗ್ರೌಂಡ್ ರಿಪೋರ್ಟ್ ಮತ್ತೊಮ್ಮೆ ಬರ್ತೀನಿ. ಪಿನ್ ಟು ಪಿನ್ ಗ್ರಾಮಸ್ಥರ ಜೊತೆ ನೇರ ಮಾತುಕತೆಯೊಂದಿಗೆ ಬರ್ತೀನಿ. ಯಾಕಂದ್ರೆ ಸಂತೋಷ್ ಲಾಡ್ ಸಾಹೇಬರು ಕರೆದಾರ. ಇನ್ನು ಅವ್ರೇನು ರಣತಂತ್ರ ಹಿಣಿತಾರ ಇನ್ನು ನೋಡಬೇಕು. ಸಂತೋಷ್ ಲಾಡ್ ಅವರ ನೇರ ಸಂದರ್ಶನ ಆದ ತಕ್ಷಣ ಸಂಪೂರ್ಣ ವಿವರವಾದ ಮಾಹಿತಿ ಕೊಡ್ತೀನಿ. ಹಂಗಾದ್ರೆ ಖಡಕ್ ಜವಾರಿ ಕಾಕಾನ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.